ಎಲ್ಲರಿಗೂ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ಬೇಸೂರಲ್ಲಿ ಅಣು ವಿದ್ಯುತ್ ಸ್ಥಾವರ ಏನು ಸರ್ಕಾರ NTPCL ಅವರು ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದಾರೆ. ಅದರ ನಾವು ಒಂದು ಗಡುವನ್ನ ಕೊಟ್ಟಿದ್ವಿ. ಸುಮಾರು 1 ತಿಂಗಳು ಗಡುವನ್ನ ಕೊಟ್ಟಿದ್ವಿ. 20ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ವಿ ನಾವು, ಜೂನ್ 20. ಆ ಜೂನ್ 20ರ ಗಡುವು ಮುಕ್ತಾಯ ಆಗಿ ಇವತ್ತು 22ನೇ ತಾರೀಕು ಆಗಿದ್ದರಿಂದ ನಾವು ಮಧ್ಯದಲ್ಲಿ ಯಾವುದೇ ರಸ್ತೆ ಹೋರಾಟಗಳನ್ನ ನಾವು ಮಾಡದೇ ಇದ್ರೂ ಕೂಡ ನಾವು ಒಳಗೆ ಏನ್ ಕೆಲಸ ಮಾಡಿದೀವಿ ಅನ್ನೋದನ್ನ ನಮ್ಮ ಎಲ್ಲ ನಮ್ಮ ಸ್ನೇಹಿತರಿಗೆ ತಿಳಿಸ್ಬೇಕು ಅನ್ನೋದಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ. ಯಾಕಂದ್ರೆ ಜನಗಳು ತುಂಬಾ ಆತಂಕದಲ್ಲಿದ್ದಾರೆ, ಈಗಲೂ ಆತಂಕ ಅವರಿಗೆ ಕಡಿಮೆ ಆಗಿಲ್ಲ. ಹಾಗಾಗಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ಮಲೆನಾಡು ಗಿಡ್ಡ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಸಾಗರ್ ಅವರು ಮತ್ತು ಸೀತಾರಾಮ್ ಅವರು ಮತ್ತು ನಮ್ಮ ಕುರೇರಿ ಸೀತಾರಾಮ್ ಅವರು, ನಮ್ಮ ಪ್ರಶಾಂತ್ ಅವರು, ಮತ್ತೆ ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನಾ ಶ್ರೀನಿವಾಸ್ ಅವರು, ರೋಹಿತ್ ಸರ್ ಅವರು, ಮತ್ತೆ ಹರೀಶ್ ಅವರು. ಇವತ್ತು ನಾವು ಈಗ ಅನೇಕ ಜನ ಸೆಂಟ್ರಲ್ ಮಂತ್ರಿಗಳನ್ನ ನಾವು ಭೇಟಿ ಮಾಡಿದ್ದೀವಿ. ಸುಮಾರು ಮತ್ತೆ ಸಂಸದರನ್ನ ಭೇಟಿ ಮಾಡಿದ್ದೀವಿ. ಸಂಸದರನ್ನ ಭೇಟಿ ಮಾಡಿ ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ಸಂಸದರು ಒಂದು 4 ಜನರನ್ನ ನಾವು ಮುಕ್ತ ಭೇಟಿ ಮಾಡಿ ಅವ್ರ ಗಮನಕ್ಕೂ ಕೂಡ ನಮ್ಮ ಅಧಿಕೃತವಾದಂತಹ ಅರ್ಜಿಯನ್ನ ಅವರಿಗೆ ಸಲ್ಲಿಸಿದ್ವಿ. ನಾವು ಮೊನ್ನೆ ತಾನೇ ಸಾಗರದಲ್ಲಿ ನಮ್ಮ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಕಾರ್ಯಕ್ರಮ ನಡೆದಾಗ LB ಕಾಲೇಜಲ್ಲಿ ನಮ್ಮ ಸೆಂಟ್ರಲ್ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ರು. ಅವ್ರ ಜೊತೆಗೆ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಂದಿದ್ರು. ಅವರಿಗೂ ಕೂಡ ನಾವು LB ಕಾಲೇಜ್ ಒಳಗೆ ಸುಮಾರು 10 ನಿಮಿಷಗಳ ಕಾಲ ಸಮಯವನ್ನು ತಗೊಂಡು ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿ ನಮ್ಮ ಏನು ನಮ್ಮ ಅಣು ವಿದ್ಯುತ್ ಸ್ಥಾವರ ಬೇಡ ಅನ್ನೋದನ್ನ ನಾವು ಅವರಿಗೆ ಮನವಿ ಕೂಡ ನಾವು ಕೊಟ್ಟಿದ್ದೀವಿ, ಸಮಿತಿ ವತಿಯಿಂದ ನಾವು ಕೊಟ್ಟಿದ್ದೀವಿ. ಅವರು ಕೂಡ ಅದನ್ನ ಸರ್ಕಾರದ ಜೊತೆಗೆ ಮಾತಾಡಿ NTPC ಅವ್ರ ಜೊತೆಗೆ ಮಾತಾಡಿ ಯಾವ ರೀತಿ ಅದನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಅದನ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಮತ್ತೆ ಮಲೆನಾಡು ಭಾಗದ MP ಗಳು ಒಂದು 4 ಜನರನ್ನ ಭೇಟಿ ಮಾಡಿದ್ರು ಕೂಡ, ಯಾಕೆಂದ್ರೆ ಇದು ಸೆಂಟ್ರಲ್ ಅಲ್ಲಿ NTPCL ಆಗಿರೋದ್ರಿಂದ ಇದು ಸೆಂಟ್ರಲ್ಗೆ ಬಹಳ ವಿಶೇಷವಾಗಿ ಅವರು ಅದನ್ನ ಗಮನ ಹರಿಸ್ಬೇಕಾಗ್ತದೆ. ಯಾಕೆಂದ್ರೆ ಈಗ ನಮ್ಗೆ ಅವ್ರೇನ್ ಹೇಳ್ತಾರೆ, ರಾಜ್ಯ ಸರ್ಕಾರದವರು ಭೂಮಿ ಕೊಡ್ಲಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಈಗ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಮಧ್ಯ ಸಿಕ್ಕಾಕೊಂಡಿದ್ರು ನಾವು ಸಾಗರದ ಸುತ್ತಮುತ್ತ ನಾವು ಜನಗಳು ಅದು ಹೇಳ್ಬಾರ್ದು. ಈಗ ಏನ್ ಹೇಳ್ಬೇಕು, ಇಲ್ಲ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಕ್ಕಾಗಲ್ಲ ಅದನ್ನ ನಾವು ಸ್ಪಷ್ಟಪಡಿಸ್ಬೇಕು. ಈಗ ನಮಗದನ್ನ ಯಾರು ಅದನ್ನ ಆ ರೀತಿ ಒಳಗೆ ಸ್ಪಷ್ಟವಾಗಿ ಇವತ್ತಿನವರೆಗೆ ಆಯ್ತು ನಾವು ಮಾಡೋದಿಲ್ಲ ಮಾಡ್ಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಅಧಿಕೃತವಾದಂತ ನಮ್ಗೆ ಯಾವುದೇ ಲಿಖಿತವಾದಂತ ವ್ಯವಸ್ಥೆ ಬಂದಿಲ್ಲ. ಹಾಗಾಗಿ ನಾವು ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅವರು ರಾಜೀನಾಮೆ ಕೊಡುವ 3 ದಿವಸ ಹಿಂದೆ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವರು ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯವರು ನಮ್ಮ ಹತ್ರ ಹೇಳಿದ ಸಂದರ್ಭದಲ್ಲಿ ಆಮೇಲೆ ನಮ್ಮ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಹೋಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಕೊನೆಗೆ ಶಾಸಕರ ಮುಖಾಂತರ ಹೋಗಿ CM ಭೇಟಿ ಮಾಡಿ ಮತ್ತೆ ಶಾಲಿನಿ ರಜನೀಶ್ ಅವರನ್ನು ಕೂಡ ನಮ್ಮ ತಾಲೂಕಿನ ಶಾಸಕರು ಗೋಪಾಲಕೃಷ್ಣ ಬೇಳೂರ ನೇತೃತ್ವದಲ್ಲಿ ನಾವು ಹೋಗಿ ಅವ್ರು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಇಲ್ಲ, ಮುಖ್ಯಮಂತ್ರಿಗಳು ನನ್ನ ಗಮನಕ್ಕೆ ಬಂದಿದ್ದಾರೆ, ಇದು ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಆಗಬಾರ್ದು, ಅದನ್ನ ನಾನು ಆರ್ಡರ್ ಮುಂದಿನ ಕ್ಯಾಬಿನೆಟ್ ಅಲ್ಲಿ ತಂದು ಅದನ್ನ ಇಡಬೇಕು ಅನ್ನೋದಕ್ಕೆ ಹೇಳಿದ್ದಾರೆ. ನಮ್ಮ ಮಾತನ್ನ ನಾವು ಸ್ಪಷ್ಟವಾಗಿ ಹೇಳಿ 3 ದಿವಸದಲ್ಲಿ ಸಿದ್ದರಾಮಯ್ಯನವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರು ರಾಜೀನಾಮೆಯನ್ನು ಕೊಟ್ಟರು. ಹೊಸ ಮುಖ್ಯಮಂತ್ರಿಗಳು ಈ ತರ ತಮಗೆ ಗೊತ್ತಿದೆ DK ಶಿವಕುಮಾರ್ ಜಿ ಬಂದಿದ್ದಾರೆ. ಹಾಗಾಗಿ ಈಗ ನಾವು ಮಂತ್ರಿ ಅವ್ರ ಕ್ಯಾಬಿನೆಟ್ಗಳು ಅವ್ರ ಮಂತ್ರಿ ಮಂಡಳಿಗಳು ಇದು ಇವತ್ತಿಗೂ ಆಗಿಲ್ಲ. ಅದರ ಈ ಸಮಸ್ಯೆ ಒಳಗೆ ನಮ್ಗೆ ಹೊಸ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಕ್ಕೆ ಇವತ್ತಿಗೂ ಆಗಿಲ್ಲ. ಯಾಕೆಂದ್ರೆ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ಎಲೆಕ್ಷನ್ಗಳು ಅವರವೇ ಪ್ರಾಬ್ಲಮ್ಗಳು ಇರೋದ್ರಿಂದ ನಮ್ಮ ಸಮಯ 20ನೇ ತಾರೀಕಿಗೆ ನಾವು ಕೊಟ್ಟಿದ್ವಿ, ಅದು ಮುಗಿದಿದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಈಗ ಏನ್ ಮಾಡಿದೀವಿ ಅದೇ ಹೇಳಿ ನಾವು ತಮ್ಮ ಮೂಲಕ್ಕೆ ಈಗ ಶಾಸಕರನ್ನು ಸುಮಾರು ಶಿವಮೊಗ್ಗ ಶಾಸಕರನ್ನು ಭೇಟಿ ಮಾಡಿದೀವಿ, ತೀರ್ಥಹಳ್ಳಿ ಶಾಸಕರನ್ನು ಭೇಟಿ ಮಾಡಿದೀವಿ. ಎಲ್ಲರೂ ಯಾಕಂದ್ರೆ ಅಸೆಂಬ್ಲಿಲೂ ಕೂಡ ನೀವು ಧ್ವನಿ ಎತ್ತಬೇಕು ಅನ್ನೋದಕ್ಕಾಗಿ ನಾವೆಲ್ಲ ಈ 1 ತಿಂಗಳಲ್ಲಿ ಯಾರ್ಯಾರನ್ನ ಮೀಟ್ ಮಾಡ್ಬೇಕೋ ನಾವು ಅವ್ರನ್ನೆಲ್ಲರನ್ನೂ ಕೂಡ ನಾವು ಮೀಟ್ ಮಾಡಿ, ಅಂದ್ರೆ ರಸ್ತೆ ಮೇಲೆ ಹೋರಾಟ ಮಾಡುವಂತ ಯಾವ ಹೋರಾಟಗಳನ್ನು ನಾವು ಮಾಡಿಲ್ಲ. ಹಾಗಾಗಿ ಈ ಮುಂದಿನ ಈಗ ಅವರು ಕ್ಯಾಬಿನೆಟ್ ಅವರು ಆಗ್ಲಿ ಅಂತ ನಾವು ಕಾಯ್ತಾ ಇದ್ವಿ. ಅದಾದ ನಂತರ ಮತ್ತೆ CM ಮತ್ತೆ ಉಪ CM ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ನಾವು ರಾಜ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಬರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸಾಗರ ತಾಲೂಕಿನ ಸಮಸ್ತ ನಾಗರಿಕರ ಮೇಲೆ ಮತ್ತು ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ, ಸಾಗರವನ್ನ ಒಂದು ಕರೆ ಮಾಡ್ತೀವಿ, ಒಂದು ಕರೆ ಕೊಡ್ತೀವಿ. ಅವತ್ತು ನಮ್ಮ ಇಡೀ ಸಾಗರದ ಎಲ್ಲ ಅಂಗಡಿ ಮುಂಗಟ್ಟು ಮಂಡಿಗಳು ಮತ್ತೊಂದು ಎಲ್ಲರೂ ಕೂಡ ನಮಗೆ ಅವರು ಸಹಕರಿಸ್ಬೇಕು.
ಅವ್ರು ಸಹಕರಿಸಿ ವಾಲಂಟ್ರಿ ಆಗಿ ನಮ್ಮ ಜೊತೆಗೆ ಬಂದು ಕೈ ಜೋಡಿಸ್ತಾರೆ. ಅಂತ ಒಂದು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲಿವರೆಗೆ ನಾವು ಯಾವುದೇ ರಸ್ತೆ ಮೇಲೆ ಇರ್ತಕ್ಕಂಥದ್ದು ನಾವು ಮಾಡಿಲ್ಲ. ಎಲ್ಲ ಯಾರ್ಯಾರನ್ನು ಕಾಣಬೇಕು, ಏನೇನ್ ಮಾಡಬೇಕು, ಪತ್ರದ ಮುಖಾಂತರವಾಗಿ ಯಾರ್ಯಾರಿಗೆ ಪತ್ರಗಳನ್ನು ಮುಗಿಸ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ಗೆ ಯಾರು ಶಕ್ತಿಯುತವಾಗಿ ಬೆನ್ನು ಹಿಂದಕ್ಕಿದ್ದಾರೆ ಅವ್ರನ್ನು ಮೀಟ್ ಮಾಡಿದ್ವಿ. ಅದೆಲ್ಲ ಕೆಲಸಗಳನ್ನ ನಾವು ಮಾಡಿದ್ವಿ. ಹಾಗಾಗಿ ಇದನ್ನ ತಮ್ಮ ಮುಂದೆ ಜನಗಳು ಬಹಳ ಆತಂಕದಲ್ಲಿ ಒಂದ್ ತಿಂಗಳಾಯ್ತು ಏನು ಮಾಡೇ ಇಲ್ಲ ಅನ್ನೋ ಒಂದು ಆತಂಕದಿಂದ ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದು ನಾನು ಒಂದು ಪ್ರೆಸ್ ಮೀಟ್ ಅನ್ನು ನಾವೆಲ್ಲರೂ ನಮ್ಮ ಸಮಿತಿಯವರೆಲ್ಲ ಮಾಡ್ತಾ ಇದ್ವಿ. ಅದ್ರ ದೃಷ್ಟಿಯಿಂದ ಈಗ ನಮ್ಮ ತೀರಾ ಶ್ರೀನಿವಾಸ್ ಅವರು ಮತ್ತೆ ಪ್ರಶಾಂತ್ ಅವರು ಮಾತಾಡ್ತಾರೆ. ಸಮಿತಿ ಅಧ್ಯಕ್ಷರಾದ ಗೌಡರ ನೇತೃತ್ವದಲ್ಲಿ ಸಾಗರ ಟೌನ್ ನಲ್ಲಿ ಇತಿಹಾಸದಲ್ಲಿ ಆಗದೇ ಇರೋಂತ ಒಂದು ಪಾದಯಾತ್ರೆ 25 ಕಿಲೋಮೀಟರ್ ಪಾದಯಾತ್ರೆ ನಡೆದು ಅವತ್ತು ಮಹಿಳೆಯರು ಸುಮಾರು 500ಕ್ಕಿಂತ ಹೆಚ್ಚು ಜನ 25 ಕಿಲೋಮೀಟರ್ ನಡೆದ್ರು. ಅಂತ ಪ್ರತಿಭಟನೆ ಆಗಿದ್ದ ದಿನ MLA MP ಅವರೆಲ್ಲ ಇದ್ದು ನಾವು ಕೇಂದ್ರ ಮಂತ್ರಿ ಹತ್ರ ದುಡ್ಡು ಕೊಡ್ತೀವಿ, ಜಾಗ ರಾಜ್ಯದವ್ರು ಕೊಡದೇ ಇದ್ರೆ ನಾವು ಮಾಡಲ್ಲ ಹಿಂಗೆ ಅಂತ ಮಾತಾಡ್ಕೊಂಡು ಅವತ್ತು ನಮ್ಮ ಹೋರಾಟದ ಪ್ರತಿಭಟನೆ ಮುಗೀತು. ಆಗ ಅಧ್ಯಕ್ಷರು 30 ದಿನದೊಳಗಾಗಿ ನಮಗೆ ಲಿಖಿತವಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನಾವು ಅಣುವಿದ್ಯುತ್ ಸ್ಥಾವರವನ್ನ ಯೋಜನೆಯನ್ನ ಕೈ ಬಿಟ್ಟಿದ್ದೀವಿ, ಮಾಡೋದಿಲ್ಲ ಅಂತ ಹೇಳಿ ಲಿಖಿತವಾಗಿ ನಮ್ಗೆ ಭರವಸೆ ಬೇಕು ಅಂತ ಹೇಳಿ ನಾವು ನಿಲ್ಲಿಸ್ತೀವಿ. ನಾನು ಈಗ ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಗಂಭೀರವಾಗಿ ಆಗ್ರಹಿಸ್ತೇನೆ. ಸಾಗರ ಕ್ಷೇತ್ರದ ಶಾಸಕರು ಸಾಗರ ಕ್ಷೇತ್ರದ ಜನರಿಂದ ಆಯ್ಕೆಯಾದರು. ಜನರಿಗೆ ಏನ್ ಬೇಕು ಏನ್ ಬೇಡ ಅವರಿಗೂ ಸಹ ಅರಿವು ಇರಬೇಕು. ಆ ಅರಿವಿದ್ದು ಅವರು ಸರ್ಕಾರದಿಂದ ಅವರೇ ನಮ್ಮ ನೇತೃತ್ವವನ್ನು ವಹಿಸಿ ಅವರು ಮುಖ್ಯಮಂತ್ರಿಗಳ ಹತ್ರ ಇದನ್ನ ಘೋಷಣೆ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಅವರೇ ಪ್ರತಿಭಟನೆಯ ನಾಯಕತ್ವ ವಹಿಸ್ಕೊಂಡು ನಮ್ಮ ಜೊತೆ ಕೊಡ್ಬೇಕು. MP ಆದ್ರೂ ಅಷ್ಟೇ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರನೇ ಪ್ರಸ್ತಾಪ ಮಾಡಿರೋದು. ನಿನ್ನೆನೋ ಮೊನ್ನೆ ನಮ್ಮ ಸ್ನೇಹಿತರು ತೋರಿಸ್ರಿ, ಎಕನಾಮಿಕ್ ಟೈಮ್ಸ್ ಅಂತ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಒತ್ತಡ ಮಾಡ್ತಾ ಇದೆ, ಅಣು ಸ್ಥಾವರ ಮಾಡಲಿಕ್ಕೆ ಯೋಜನೆಗೆ ಅನುಮತಿ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರವನ್ನ ಕೇಳ್ತಾ ಇದೆ ಅಂತ ಇಂಗ್ಲಿಷ್ ಪತ್ರಿಕೆಯಲ್ಲಿ ನ್ಯಾಷನಲ್ ಲೆವೆಲ್ ಪೇಪರ್ ಅಲ್ಲಿ ಬಂದಿದೆ. ಆಮೇಲೆ ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಮಂತ್ರಿ ಮಂಡಲದ ವಿಷಯದಲ್ಲಿ ಪ್ರಸ್ತಾವನೆ ಇರೋದ್ರಿಂದ ನೀವು ಕೊಡಲ್ಲ ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದಕ್ಕೆ ಕೈಗಾರಿಕಾ ವಾಣಿಜ್ಯ ಇಲಾಖೆ ಅಂತ ಕೇಳಿ ನಮ್ಮಲ್ಲಿ ಸಂಬಂಧ ಬರಲ್ಲ ಅಂತ ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಜನ ಚುನಾಯಿಸಿದ ಮೇಲೆ ಜನರ ಭಾವನೆಗಳನ್ನ, ಜನರ ಸಮಸ್ಯೆಗಳನ್ನ ಅವರೇ ಪ್ರತಿನಿಧಿಗಳ ಗಟ್ಟಿಯಾಗಿ ಮಾತಾಡಿ ಅದನ್ನ ಬಗೆಹರಿಸ್ಕೊಡ್ಬೇಕು. ತಮಾಷೆಯಾಗಿ ಭಾವಿಸ್ಬಾರ್ದು. ನಮ್ಗೆ ಅವತ್ತು ಹಾಲಪ್ಪನವ್ರು ಮಾತಾಡಿದ್ ಗೋಪಾಲ ಕೃಷ್ಣ ಅವ್ರ ಜಾಗ ಕೊಡದಿದ್ರೆ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಎಲ್ಲ ಗಂಭೀರವಾಗಿ ಆ ಸಿಟ್ಟಲ್ಲಿ ಬಂದಾಗ ಬಹಳ ತಮಾಷೆಯಾಗಿ ಮಾತಾಡಿದ್ರು. ಹಾಲಪ್ಪನವ್ರು ಹೇಳಿದ್ದನ್ನ MP ಹೇಳಿದ್ರು, MP ಹೇಳಿದ್ದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ಪ್ರಹ್ಲಾದ್ ಜೋಶಿ ಅವರು ಇದು ಪರಿಸರ ಸೂಕ್ಷ್ಮ ವಲಯ, ಪಶ್ಚಿಮ ಘಟ್ಟ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕದಲ್ಲಿನ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ನಾವು ಅಣು ವಿದ್ಯುತ್ ಆಗ್ಲಿ ಹಾನಿ ಮಾಡಂತ ಯಾವುದೇ ಯೋಜನೆಗಳನ್ನು ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಹೇಳಿಲ್ಲ. ಇದು ಏನ್ ತೋರಿಸುತ್ತೆ ಅಂದ್ರೆ ಜನಸಾಮಾನ್ಯರ ಬೇಡಿಕೆ ಬಗ್ಗೆ ಅಷ್ಟು ಗಂಭೀರವಾಗಿ ನಮ್ಮ ಪ್ರತಿನಿಧಿಗಳು ಸರ್ಕಾರ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಅನ್ನೋ ಭಾವನೆ ನಮ್ಗೆ ಬರ್ತಾ ಇದೆ. ಅದಕ್ಕೋಸ್ಕರ ಈ ಭಾವನೆ ಬರಬಾರ್ದು. ಈಗ ನಾವು ಜನ 4-5 ತಿಂಗಳಿಂದ ಈ ಯೋಜನೆಯ ಗುರುತು ಸುದ್ದಿಯಾಗಿ ಜನ ನೆಮ್ಮದಿಯಿಂದನೇ ಇಲ್ಲ. ಈಗ ಮತ್ತೆ 1 ತಿಂಗಳ ಟೈಮ್ ಕೊಟ್ಟಿದ್ರೆ ಇನ್ನೂ ಬರ್ಲಿಲ್ಲಲ್ಲ ಅಂತ ನಮ್ಮ ಅಧ್ಯಕ್ಷರಿಗೆ ಕೇಳ್ತಾರೆ. ಅವ್ರು ಹೇಳ್ದಂಗೆ ನಾವು ಮುಂದೆ ಗಂಭೀರವಾದ ಹೋರಾಟನೇ ಮಾಡ್ಬೇಕಾಗತ್ತೆ, ಬಂದು ಮುಂದಿನ ಹೋರಾಟಕ್ಕೆ ನಾಯಕತ್ವನ MLA MP ಅವರೇ ವಹಿಸ್ಬೇಕು. ಇಲ್ಲ ಅಂದ್ರೆ MLA MP ಅವರು ಸರ್ಕಾರದಿಂದ ಈಗಾಗಲೇ ಚೀಫ್ ಸೆಕ್ರೆಟರಿ ಏನು ಮಾಡಲ್ಲ ಅಂತ ಹೇಳಿದ್ದಾರೆ ಮೌಖಿಕವಾಗಿ, ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನೋದಲ್ಲ, ಅದನ್ನ ಈಗಿನ ಮುಖ್ಯಮಂತ್ರಿಗಳು ನೇರವಾಗಿ ಘೋಷಣೆ ಮಾಡಬೇಕು. ಈಗಾಗಲೇ ಮಲ್ಲಾಡಿನ ಜನ ಎಲ್ಲಾ ತ್ಯಾಗನೂ ಮಾಡಿ ಮತ್ತೆ ಭಯದ ವಾತಾವರಣ, ಜನರನ್ನ ಶೋಷಣೆ ಮಾಡುವಂತ ವಾತಾವರಣ, ಜನರನ್ನ ಕತ್ಲಲ್ಲಿಡಂತ ಮನೋಭಾವವನ್ನ ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಡ್ಬೋದು. ನಾವು ಯಾವುದೇ ರೀತಿ ಹೋರಾಟಕ್ಕೂ ಇನ್ನು ಮುಂದೆ ನಾವು ಸಿದ್ಧ ಇದ್ದೀವಿ. ರಾಜ್ಯ ಸರ್ಕಾರ ತಕ್ಷಣನೇ ಈಗ 30ನೇ ತಾರೀಕು ಕೆಲವು ವಿದ್ಯಮಾನಗಳಿದೆ, ಮಂತ್ರಿ ಮಂಡಲ ಇದೆ ಅಂತ ಎಲ್ಲ ಇಂದ್ರಗೌಡ್ರೆ 30ನೇ ತಾರೀಕು ತನಕ ಕಾಯ್ತೀವಿ. ಇನ್ನು ಮುಂದೆ ನಾವು ಕಾಯೋದಿಲ್ಲ, ನಾವು ತೀವ್ರವಾದ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಗಳಿಗೆ ನಾನು ಎಚ್ಚರಿಕೆ ಕೊಡ್ತೀನಿ. ಸ್ಥಾವರ ಬೇಕು ಬೇಡ ಅನ್ನೋ ಏನ್ ತರ್ಕ ಇದೆ, ಆ ತರ್ಕಕ್ಕೆ ಹೆಚ್ಚು ಕಮ್ಮಿ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಜನರು ಕೂಡ ನಮಗೆ ಬೆಂಬಲ ನೀಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಆ ಅಣು ಸ್ಥಾವರ ಆಗ್ತಿರುವಂತ ಪ್ರದೇಶದ
ಏನ್ ನೀರಿರ್ಬೋದು ಹೆಚ್ಚು ಕಮ್ಮಿ ಇವತ್ತು 15 ಲಕ್ಷದಕ್ಕಿಂತ ಜಾಸ್ತಿ ಜನ ಅದನ್ನ ಉಪಯೋಗ ಮಾಡ್ಕೊಳ್ತೇವೆ. ಅಧಿಕೃತವಾಗಿ ನಾವು ಸಾಗರದಲ್ಲಿ ಶರಾವತಿ ನೀರನ್ನೇ ಕುಡಿತಾ ಇರೋದು. ಸೊರಬಕ್ಕೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ, ಶಿರಾಳಕೊಪ್ಪಕ್ಕೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ, ತೀರ್ಥಹಳ್ಳಿಗೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ. ಹೊಸನಗರದಲ್ಲಿ ಆಲ್ರೆಡಿ ಕುಡಿತಾ ಇದ್ದಾರೆ. ಮೌಖಿಕವಾಗಿ ಹಾಗೆ ನಾವು ಜನರಲೈಸ್ ಮಾಡಿ ಯೋಚನೆ ಮಾಡ್ತಾ ಹೋದ್ರೆ ಹೊನ್ನಾವರ ತನಕನೂ ಆ ನೀರನ್ನ ಕುಡಿಯುವಂತ ವಿಚಾರ, ಕುಡಿಯೋದು ಮತ್ತೆ ಕೃಷಿಗೆ ಉಪಯೋಗಿಸ್ಕೊಳ್ತಿರೋದು ಕೂಡ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ರೇಡಿಯೇಟೆಡ್ ವಾಟರ್ ಅಂದ್ರೆ ಆ ನೀರನ್ನ ಅಣುಸ್ಥಾವರ ಆದ್ರೆ ಆ ನೀರು ಪೂರ್ತಿ ಏನು ಶೇಖರಣೆ ಆಗಿರುತ್ತೆ ನೀರು ಕಲುಷಿತವಾಗುತ್ತೆ. ಯಾವ್ದು ರೇಡಿಯೇಷನ್ ಇಂದ ಕಲುಷಿತ ಆಗುತ್ತೆ. ರೇಡಿಯೇಟೆಡ್ ವಾಟರ್ ನೀರನ್ನ ನಾವು ಕುಡಿದ್ರೆ ಏನಾಗ್ಬೋದು, ತಕ್ಷಣಕ್ಕೆ ಏನೇ ಆಗದೆ ಇದ್ರು ಕೂಡ ಇನ್ನು ಬರುವಂತ ಪೀಳಿಗೆಗೆ ಅಥವಾ ನಮಗೆ ಇನ್ನು 10 ವರ್ಷಕ್ಕೂ 15 ವರ್ಷಕ್ಕೆ ಏನಾಗುತ್ತೆ ಅನ್ನೋದನ್ನ ನಿಮಗೂ ಗೊತ್ತಿದೆ. ಅದು ಯಾವ ಡಾಕ್ಟ್ರಿಗೆ ಕೇಳಿದ್ರು ಕೂಡ ಅದನ್ನ ಹೇಳ್ತಾರೆ. ಹಾಗಾಗಿ ವಿರೋಧ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅನ್ನೋ ವಿಚಾರ ನಮ್ಮ ಮಂದಟ್ಟು ಯೋಚನೆ ಮಾಡ್ತಾ ಇದ್ರು. ಪ್ರತಿ ನಾಗರಿಕರು ಯಾಕೆ ಹೊರಗೆ ಬಂದು ಮಾತಾಡ್ಬೇಕು ಅಂತ ಅಂದ್ರೆ ಇದು ಬರೇ ಸಾಗರಕ್ಕೆ ಮಾತ್ರ ಸೀಮಿತವಾದಂತ ರಿಸರ್ವಾಯರ್ ಅಲ್ಲ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಏನಾದ್ರು ಅನ್ಡಿಸ್ಪ್ಯೂಟೆಡ್ ರಿಸರ್ವಾಯರ್ ಇದ್ರೆ ಅದು ಶರಾವತಿ ಮಾತ್ರ, ಅಂದ್ರೆ ಲಿಂಗನಮಕ್ಕಿ ಮಾತ್ರ. ಇಲ್ಲ ಪ್ರತಿಯೊಂದು ರಿಸರ್ವಾಯರ್ ಕೂಡ ಯಾವ್ದಾದ್ರು ಒಂದು ವಿಚಾರದಲ್ಲಿ ಡಿಸ್ಪ್ಯೂಟ್ ಇದ್ದೇ ಇದೆ. ರಾಜ್ಯ ಸರ್ಕಾರ ನಾನು ರಾಜ್ಯದ 7 ಕೋಟಿ ಜನರಿಗೂ ನೀರು ಕೊಡ್ತೀನಿ ಅಂತ, ಕುಡಿಯೋ ನೀರು ಸೌಲಭ್ಯ ಮಾಡ್ತೀವಿ ಅಂತ ಹೇಳುವಂತ ಯಾವ್ದಾದ್ರು ಒಂದು ತಾವೇ ನಿರ್ಧಾರ ತಗೊಂಡು ಕೊಡುವುದು ಅಂತ ಹೇಳುವಂತ ಯಾವ್ದಾದ್ರು ಒಂದು ರಿಸರ್ವಾಯರ್ ಇದ್ರೆ ಅದು ಲಿಂಗನಮಕ್ಕಿ ರಿಸರ್ವಾಯರ್. ಹಾಗಾಗಿ ಅದು ಆ ರಿಸರ್ವಾಯರ್ ನೀರು ಎಲ್ಲೂ ಕೂಡ ಕಲುಷಿತ ಆಗದೇನೆ ಇವತ್ತಿನ ತನಕ ಉಳಿಸ್ಕೊಂಡ್ ಬಂದಿರೋದು ಈ ಮಲೆನಾಡಿನ ಜನ, ನಾವೆಲ್ಲರೂ ಕೂಡ. ಹಾಗಾಗಿ ಈ ನೀರನ್ನ ಕಲುಷಿತ ಮಾಡಕ್ ನಾವ್ಯಾರು ಕೂಡ ಬಿಡಬಾರ್ದು ಅನ್ನೋದು ವಿನಂತಿನೂ ಹೌದು. ಮತ್ತೆ ನಾವೆಲ್ಲರೂ ಆ ರೀತಿ ಆಗುವಂತ ಯಾವುದೇ ಪ್ರಾಜೆಕ್ಟ್ ಗಳು ಬಂದ್ರು ಕೂಡ ಅದನ್ನು ವಿರೋಧಿಸುವಂತ ಜವಾಬ್ದಾರಿ ಎಲ್ಲಾ ಸಾಗರದ ಜನ, ಈ ಜಿಲ್ಲೆಯ ಜನ ಅಥವಾ ಮಲೆನಾಡಿನ ಜನಕ್ಕೆ ಆ ಜವಾಬ್ದಾರಿ ಕೂಡ ಇದೆ ಅಂತ ಹೇಳೋದ್ ಮುಖಾಂತರ. ಯಾಕಂದ್ರೆ ನಾವು ಅದನ್ನ ಉಳಿಸ್ಕೋಬೇಕು. ಇವತ್ತಿನ ಪೀಳಿಗೆಗೆ ಇನ್ನು 10 ವರ್ಷ 15 ವರ್ಷಕ್ಕೆ ಕುಡಿಯೋ ನೀರಿನ ಆಕಾರ. ಯಾಕಂದ್ರೆ ನೀರನ್ನ ಕೃತಕವಾಗಿ ಮಾಡಕ್ ಆಗದೆ ಇರೋಂತ ಯಾವ್ದಾದ್ರು ವಸ್ತು ಇದ್ರೆ ಅದು ನೀರು ನಾವು ನೈಸರ್ಗಿಕವಾಗಿ ನಮ್ಗೆ ಬೇಕೇ ಇದ್ರೆ ಮಾತ್ರ ಶೇಖರಣೆ ಮಾಡ್ಬೋದು, ಬಿಟ್ರೆ ಹಾಗೆ ಬರಲ್ಲ. ಶೇಖರಣೆ ಇರೋ ನೀರನ್ನು ಕೂಡ ನಾವು ರೇಡಿಯೇಷನ್ ಮೂಲಕ ಅದನ್ನ ಕಲುಷಿತವಾಗಿ ಮಾಡಿದ್ರೆ ಅದು ಎಲ್ಲೂ ಕೂಡ ಪ್ಯೂರಿಫೈ ಮಾಡಕ್ ಆಗಲ್ಲ. ಹಾಗಾಗಿ ಈ ವಿಚಾರವಾಗಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ನಮ್ಗೆ ತುಂಬಾ ಚಂದವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಮಾಡದೇ ಇಲ್ಲ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿನ ಶಾಸಕರು ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಏನ್ ಅವತ್ತಿನ ಹೋರಾಟನ ಅವತ್ತಿನ ಲೆಕ್ಕಕ್ಕೆ ಅದನ್ನ ಕಾಮಾ ರೀತಿಯಲ್ಲಿ ಫುಲ್ ಸ್ಟಾಪ್ ಯಾವ್ದನ್ನು ಮಾಡಿಲ್ಲ. ಅವತ್ತಿನ ವ್ಯವಸ್ಥೆಯಲ್ಲಿ ಸ್ಥಗಿತಗೊಳಿಸಿದ್ದು ಬಿಟ್ರೆ ಅದನ್ನ ಮುಗಿಸಿರ್ಲಿಲ್ಲ. 30 ದಿನಗಳ ಗಡಿಯನ್ನ ನಮ್ಮ ಏನ್ ಅಧ್ಯಕ್ಷರು ಹೋರಾಟ ಸಮಿತಿ ಅಧ್ಯಕ್ಷ ಇಂದ್ರಧರ್ ಗೌಡರು ಕೊಟ್ಟಿದ್ರು, ಅದೇ ಮೊನ್ನೆ 20ಕ್ಕೆ ಮುಗೀತು. ಹಾಗಾಗಿ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಜನರ ವಿಚಾರಗಳು ನಮ್ಮ ಅಧ್ಯಕ್ಷರಿಗೆ ಪದೇ ಏನು ನೋಡೋಣ ಮುಗಿತಾ ಏನಾಯ್ತು, ನಾವು ಇನ್ನೂ ಆತಂಕದಲ್ಲಿ ಇದೀವಿ, ಬೆಳಗ್ಗೆ ಮಲಗಿದ್ರೆ ಬೆಳಗ್ಗೆ ಹೇಳಕ್ ನಮ್ಗೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಇದೀವಿ ಅನ್ನೋ ಒಂದು ಆತಂಕವನ್ನ ಜನ ವ್ಯಕ್ತಪಡಿಸಿದ್ರಿಂದ ಅದ್ರ ವಿಚಾರವಾಗಿ ನಾವಿನ್ನೂ ಆ ಹೋರಾಟ ಸಮಿತಿಯ ವ್ಯವಸ್ಥೆಯನ್ನು ಮುಂದುವರಿಸ್ತೀವಿ ಅನ್ನೋ ವಿಚಾರಗಳನ್ನು ಎಲ್ಲರ ಮೂಲಕ ಈ ಪ್ರೆಸ್ ಮೀಟ್ ಮೂಲಕ ಜನರಿಗೂ ಕೂಡ ಹೇಳುವಂತ ವಿಚಾರದಲ್ಲಿ ನಾವೆಲ್ಲರೂ ಬಂದಿದ್ವಿ ಅಂತ